ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಮಗನ ಸ್ಕೂಲಲ್ಲಿ ಬಡ್ಡಿಂಗ್ ಇನೋವೇಟರ್ಸ್ ಈವೆಂಟ್ ಅನ್ನೋ ಒಂದು ಪ್ರೋಗ್ರಾಮ್ ಇತ್ತು. ಸೊ ಎಲ್ಲ ಮಕ್ಕಳಿಗೆ ಡಿಫ್ರೆಂಟ್ ಟಾಪಿಕ್ಸ್ ಎಲ್ಲ ಕೊಟ್ಟಿದ್ದರು. ಲೈಕ್ ಸೋಲಾರ್ ಸಿಸ್ಟಮ್ ಅಥವಾ ಅಂದರೆ ಟ್ರಾನ್ಸ್ಪೋರ್ಟ್, ಡಿಫ್ರೆಂಟ್ ಟೈಪ್ ಆಫ್ ಟ್ರಾನ್ಸ್ಪೋರ್ಟ್. ನನ್ನ ಮಗನಿಗೆ ಟೈಪ್ಸ್ ಆಫ್ ಹೌಸಸ್ ಅನ್ನೋ ಒಂದು ಕಾನ್ಸೆಪ್ಟ್ ಸಿಕ್ಕಿತ್ತು. ಸೊ ಅದಕ್ಕೆ ನಾವು 8 ಟೈಪ್ಸ್ ಆಫ್ ಡಿಫ್ರೆನ್ಸ್ ಹೌಸಸ್ ಅನ್ನೋ ಒಂದು ಮಾಡೆಲ್ ರೆಡಿ ಮಾಡಿದ್ವಿ. ಹಟ್, ಟೆಂಟ್ ಹೌಸ್, ಟ್ರೀ ಹೌಸ್, ಬಂಗ್ಲೋ, ಅಪಾರ್ಟ್ಮೆಂಟ್, ಬೋಟ್ ಹೌಸ್ ಅಥವಾ ಟೈಲ್ಡ್ ರೂಪ್ ಹೌಸ್ ಆ ಥರದೊಂದು. ಆಮೇಲೆ ಐಸಲ್ಲಿರುವಂಥ ಇಗ್ಲು, ಆ ಟೈಪ್ ಹೌಸಸನ್ನು ರೆಡಿ ಮಾಡಿದ್ವಿ. ಸೊ ನಾವು ಯಾವ ಥರ ರೆಡಿ ಮಾಡಿದ್ವಿ ಅಂತ ಈಗ ನಾನು ನಿಮ್ಗೆ ತೋರಿಸ್ತೇನೆ. ಇದು ನಾವು ರೆಡಿ ಮಾಡಿದಂಥ ಟೈಪ್ಸ್ ಆಫ್ ಹೌಸಸ್ ಅನ್ನೋ ಒಂದು ಪ್ರಾಜೆಕ್ಟ್. ಇದು ಫೈನಲ್ ಅದರ ಲುಕ್ಕು. ಇದು ಟೈಲ್ಡ್ ರೂಪ್ ಹೌಸ್ ಅಂತ ನಮ್ಮ ಮಂಗಳೂರು ಕಡೆ ಕಾಣಸಿಗುವಂಥದ್ದು ಹೌಸು. ಗುತ್ ಹೌಸ್ ಥರ ನಾವು ರೆಡಿ ಮಾಡಿದ್ವಿ. ಕಾರ್ಡ್ಬೋರ್ಡ್ ಶೀಟ್ ಯೂಸ್ ಮಾಡಿ, ಪೇಂಟಿಂಗ್ ಎಲ್ಲ ಯೂಸ್ ಮಾಡಿ ಒಂಥರ ಮೇಲೆ ಪೇಂಟ್ ಥರ, ಅಂಚು ಥರ ಪೇಂಟ್ ಮಾಡಿದ್ವಿ. ಊರಿನ ಮನೆ ಯಾವ ಥರ ಸ್ಟೆಪ್ಸ್ ಇರುತ್ತೆ ಅಥವಾ ಒಳಗಡೆ ಬಾಗಿಲಿರ್ಬೋದು, ಒಂಥರ ಗುತ್ತಿನ ಮನೆ, ದೈವ ದೇವರಿರುವಂಥ ಮನೆ ಯಾವ ಥರ ಇರುತ್ತೆ ಆ ಕಾನ್ಸೆಪ್ಟಲ್ಲಿ ನಾವು ಇದನ್ನು ರೆಡಿ ಮಾಡಿದ್ವಿ. ಇದಕ್ಕೆ ನಾವು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಟೈಲ್ಡ್ ರೂಪ್ ಹೌಸ್ ಅಂತ ಎಕ್ಸ್ಪ್ಲೇನ್ ಮಾಡಿದ್ವಿ. ಇದು ಅಂಚು, ಇದು ಬ್ಯಾಕ್ ಸೈಡ್ ಊರಲ್ಲಿ ಯಾವ ಥರ ಮನೆ ಇರುತ್ತೆ ಆ ಥರ ಬ್ಯಾಕ್ ಸೈಡ್ ಮನೆ. ಇಲ್ಲಿ ಇದು ಫ್ರಂಟ್ ಸೈಡ್ ನೋಡ್ಬೇಕಾದ್ರೆ ನೀವು ಇಲ್ಲಿ ಕಾಣಿಸಬಹುದು ಮನೆ ಡೋರ್ ಒಳಗಡೆಯಿಂದ. ಇದೆಲ್ಲ ಮನೆ ಹಿಂದ್ಗಡೆ ಕಿಟಕಿ ಎಲ್ಲ. ಸ್ವಲ್ಪ ಬಗ್ಗಿ ನೋಡಿದ್ರೆ ಮನೆಯ ಡೋರ್, ಜಗಲಿ ಎಲ್ಲ ಕಾಣುತ್ತೆ. ಇದು ಬಂಗ್ಲೋ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಹೌಸ್ ರೆಡಿ ಮಾಡಿದ್ವಿ. ಇದು ನಾವು ಕಾರ್ಡ್ಬೋರ್ಡ್ ಶೀಟ್, ಪೇಂಟ್ ಎಲ್ಲ ಯೂಸ್ ಮಾಡಿ, ಈ ಕಾರ್ ಕೂಡ ನಾವು ಕಾರ್ಡ್ಬೋರ್ಡ್ ಶೀಟ್ ಇಂದಾನೆ ರೆಡಿ ಮಾಡಿದ್ದು. ಕಂಪೌಂಡ್ ಎಲ್ಲ ಅಥವಾ ಇಂಟರ್ಲಾಕ್ ತರ ನಾವೇನೋ ಡಿಸೈನ್ ಮಾಡಿದ್ವಿ. ಅದೆಲ್ಲ ಕಾರ್ಡ್ಬೋರ್ಡ್ ಇಂದ ಸ್ಟಾರ್ಟಿಂಗ್ ಮಾಡಿ ಆಮೇಲೆ ಅದಕ್ಕೆ ನಾವು ಪೇಂಟಿಂಗ್ ಕೊಟ್ಟದ್ದು. ಬಂಗ್ಲೋ ಹೌಸಸ್ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಹೌಸಸ್ ಅಲ್ಲಿ ಇದು ಬಂಗ್ಲೋ ಹೌಸ್ ಅಂತ ಒಂದು ರೆಡಿ ಮಾಡಿದ್ವಿ. ಇದು ಹಟ್, ಹುಲ್ಲಿನ ಮನೆ. ನಾವು ಮೇಲ್ಛಾವಣಿಗೆ ಒಣಗಿದ ಅಡಕೆ ಸಿಪ್ಪೆಯನ್ನು ಯೂಸ್ ಮಾಡಿದ್ವಿ. ಮತ್ತೆ ಮಣ್ಣಿನ ಗೋಡೆಯ ಫಿನಿಶಿಂಗ್ ಬರ್ಲಿಕ್ಕೋಸ್ಕರ ಮೈದಾ ಮತ್ತೆ ಪೇಪರ್ ಅನ್ನು ಮಿಕ್ಸ್ ಮಾಡಿ ಅಂಟಿಸಿ ಆಮೇಲೆ ಅದು ಒಂದು ಸ್ವಲ್ಪ ಕಲರ್ ಪೇಂಟ್ ಮಾಡಿದ್ವಿ. ಎದುರುಗಡೆ ಟೂತ್ ಪಿಕ್ ಅನ್ನು ಸ್ಟಿಕ್ ಮಾಡಿದ್ವಿ, ಯಾಕಂದ್ರೆ ಮುಂಚಿನ ಕಾಲದ ಮನೆಗಳಲ್ಲಿ ಈ ತರನೇ ಇತ್ತು. ಇದು ಟ್ರೀ ಹೌಸ್. ನಾವು ವುಡನ್ ಸ್ಟಿಕ್ ಯೂಸ್ ಮಾಡಿದ್ವಿ ಇಲ್ಲಿ, ಆಮೇಲೆ ಟೂತ್ ಪಿಕ್ ಯೂಸ್ ಮಾಡಿದ್ವಿ. ಕಾರ್ಡ್ಬೋರ್ಡ್ ಮತ್ತೆ ಪೇಪರ್, ಆಮೇಲೆ ಪ್ಲಾಸ್ಟಿಕ್ ಎಳೆಗಳನ್ನು ಯೂಸ್ ಮಾಡಿದ್ವಿ. ಆಮೇಲೆ ಮರದ ಶೇಪ್ ಬರಲು ಒಂದು ಕಬ್ಬಿನ ತಂತಿ ಬರುತ್ತೆ ಸಪುರದ್ದು, ಅದನ್ನು ಯೂಸ್ ಮಾಡಿದ್ವಿ. ಇದಕ್ಕೆ ಸ್ವಲ್ಪ ಫಿನಿಶಿಂಗ್ ಕೊಡ್ಲಿಕ್ಕೆ ಸ್ವಲ್ಪ ಕಷ್ಟ, ಯಾಕಂದ್ರೆ ತುಂಬಾ ಒಂಥರ ಜಾಸ್ತಿ ಟೈಮ್ ಹೋಗು ಇದ್ರಲ್ಲಿ ಸ್ಟೆಪ್ಸ್ ಎಲ್ಲ ಮಾಡ್ಬೇಕಾದ್ರೆ. ಇದು ಇಗ್ಲು ಹೌಸಸ್, ಐಸ್ ಪ್ಲೇಸಸ್ ಎಲ್ಲ ಸಿಗುವಂತದ್ದು ಮನೆ. ಇದಕ್ಕೆ ನಾವು ಐಸ್ ಶೇಪ್ ಬರಲು ಕಾಟನ್ ಯೂಸ್ ಮಾಡಿದ್ವಿ. ಆಮೇಲೆ ಕಾರ್ಡ್ ಬೋರ್ಡ್ ಅಲ್ಲಿ ಇಗ್ಲು ತರ ಶೇಪ್ ಎಲ್ಲ ಹೌಸ್ ಮಾಡಿ ಅದರ ಮೇಲೆ ಸ್ವಲ್ಪ ಪೇಂಟಿಂಗ್ ತರ ಮಾಡಿ ಆಮೇಲೆ ಪ್ಲಾಸ್ಟಿಕ್ ಎಲೆ ಇರುತ್ತೆ, ಗಿಡ ಇರುತ್ತೆ, ಅದನ್ನ ಅಂಟಿಸಿದ್ವಿ. ಇದು ಬೋಟ್ ಹೌಸ್. ಇಲ್ಲಿ ನಾವು ಥರ್ಮೋಕೋಲ್ ಮತ್ತೆ ಕಾರ್ಡ್ ಬೋರ್ಡ್ ಯೂಸ್ ಮಾಡಿದ್ವಿ. ಸ್ವಲ್ಪ ನೀರಿದ್ದು ಶೇಪ್ ಕಲರ್ ಶೈನಿಂಗ್ ಬರಕ್ಕೆ ಸ್ವಲ್ಪ ಗಮ್ ತರ ಯೂಸ್ ಮಾಡಿದ್ವಿ, ಕಲರ್ ಕೊಟ್ಟು. ಆಮೇಲೆ ಪಾತ್ರೆ ತೊಳೆಯುವ ಬ್ರಷ್ ಅನ್ನು ಸ್ವಲ್ಪ ಹುಲ್ಲಿನ ಶೇಪ್ ಬರಕ್ಕೋಸ್ಕರ ಯೂಸ್ ಮಾಡಿದ್ವಿ. ಇಲ್ಲಿ 4 ಟೈರ್ ಹಾಕಿದ್ವಿ, ಯಾಕಂದ್ರೆ ಬೋಟ್ ಅಲ್ಲಿ ಯಾವತ್ತು ಟೈರ್ ತರ ಇರುತ್ತೆ ಅದಕ್ಕೋಸ್ಕರ ಟೈರ್ ತರ ಒಂದು ಮಾಡಿ 4 ಟೈರ್ ಹಾಕಿದ್ವಿ. ಇದು ಅಪಾರ್ಟ್ಮೆಂಟ್, ಥರ್ಮೋಕೋಲ್ ಯೂಸ್ ಮಾಡಿ ನಾವು ಅಪಾರ್ಟ್ಮೆಂಟ್ ಮಾಡಿದ್ದು. ಸೊ ಇದು ಟೈಮ್ ಇಲ್ಲದ ಕಾರಣ ಫಿನಿಶಿಂಗ್ ನಮ್ಗೆ ಅಷ್ಟು ಮಾಡಕ್ಕಾಗ್ಲಿಲ್ಲ. ಲಾಸ್ಟ್ ಮೂಮೆಂಟ್ ಅಲ್ಲಿ ನಾವು ಒಂಥರ ಮಾಡಿದ್ವಿ ಅಪಾರ್ಟ್ಮೆಂಟ್ ಶೇಪ್ಗೋಸ್ಕರ. ಕೆಳಗಡೆ ಪಾರ್ಕಿಂಗ್, ಕಾರ್ ಪಾರ್ಕಿಂಗ್ ತರ ಜಾಗ, ವಿಂಡೋ ಆ ತರ ಎಲ್ಲ ಮಾಡಿ ಟೈಮ್ ಇರಲಿಲ್ಲ, ಲಾಸ್ಟ್ ಮೂಮೆಂಟ್ ಅಲ್ಲಿ ಮಾಡಿದ್ವಿ ಇದನ್ನು. ಆಲ್ಮೋಸ್ಟ್ ನಮ್ಮ ಎಲ್ಲ ಹೌಸಸ್ ರೆಡಿ ಆಯಿತು. ಅದಕ್ಕೋಸ್ಕರ ಮುಂಚೆ ಒಮ್ಮೆ ಕಾರ್ಡ್ ಬೋರ್ಡ್ ಅಲ್ಲಿ ಇಟ್ಟು ಯಾವ ತರ ಎಷ್ಟು ಸ್ಪೇಸ್ ಬೇಕು ಅಂತ ಒಮ್ಮೆ ಚೆಕ್ ಮಾಡಿದ್ವಿ. ನೆಕ್ಸ್ಟ್ ಈಗ ನಾವು ಮಾಡ್ತಿರೋ ಟೆಂಟ್ ಹೌಸ್ ಕಾರ್ಡ್ ಬೋರ್ಡ್ ಅಲ್ಲಿ ಮಾಡಿ ಆಮೇಲೆ ಒಂದು ಬಟ್ಟೆ ಹಾಕಿದ್ವಿ, ಯಾಕಂದ್ರೆ ನಮ್ದು ಆಲ್ಮೋಸ್ಟ್ ಪ್ರಾಜೆಕ್ಟ್ ರೆಡಿ ಆಯಿತು. ಇದು ಆಕ್ಚುಲಿ ಕೆಳಗಡೆ ಪೇಂಟ್ ಎಲ್ಲ ಕೊಟ್ವಿ, ಸ್ವಲ್ಪ ಹುಲ್ಲಿನ ತರ ಮಾಡಿದ್ವಿ, ಕೆಲವು ಕಡೆ ಪ್ಲಾಸ್ಟಿಕ್ ಎಲೆಗಳನ್ನು, ಚಿಕ್ಕ ಚಿಕ್ಕ ಗಿಡಗಳನ್ನು ಹಾಕಿದ್ವಿ ಎಕ್ಸ್ಟ್ರಾ. ಆಮೇಲೆ ಎಲ್ಲ ಮನೆಗಳ ಮುಂದೆ ಒಂದು ನೇಮ್ ಪ್ಲೇಟ್ ತರ ಹಾಕಿದ್ವಿ, ಬಂಗ್ಲೋ ಟೈಲ್ಡ್ ರೂಪ್ ಹೌಸ್ ಅಂತ. ಯಾಕಂದ್ರೆ ಇದು ಊರಿನ ಮನೆ, ಅಲ್ಲಿ ತೆಂಗಿನಕಾಯಿ ಮರ ನೆಟ್ವಿ. ಇದು ಬಂಗ್ಲೋ. ಆಮೇಲೆ ರೋಡ್ ಮಾಡಿದ್ವಿ, ಎಲ್ಲ ಪೇಂಟ್ ಅಲ್ಲೇ ಮಾಡಿದ್ದು. ಟ್ರೀ ಹೌಸ್, ಸ್ವಲ್ಪ ದೊಡ್ಡ ದೊಡ್ಡ ಮರಗಳನ್ನು ನೆಟ್ವಿ ಇಲ್ಲಿ. ಇದೆಲ್ಲ ಪ್ಲಾಸ್ಟಿಕ್ ಎಲೆ, ಪ್ಲಾಸ್ಟಿಕ್ ಏನಾದ್ರು ಶೋ ಪೀಸ್ ಇರುತ್ತೆ ಅದರಿಂದ ತೆಗೆದು ಮಾಡಿದಂಥದ್ದು. ಇದು ಟೆಂಟ್ ಹೌಸ್ ನಾವು ಫೈನಲ್ ಮಾಡಿದ್ದು. ಫೈನಲ್ ಆಗಿ ನಮ್ದು ಡಿಫ್ರೆಂಟ್ ಅಥವಾ
ಟೈಪ್ಸ್ ಆಫ್ ಹೌಸಸ್ ಮಾಡೆಲ್ ಈ ಥರ ರೆಡಿ ಆಯಿತು. ಅಪಾರ್ಟ್ಮೆಂಟ್ ಒಳಗಡೆ ಸ್ವಿಮ್ಮಿಂಗ್ ಪೂಲ್ ಥರ ಮಾಡಿದ್ವಿ. ಸ್ವಿಮ್ಮಿಂಗ್ ಪೂಲ್ಗೆ ಇಳಿಲಿಕ್ಕಂತ ಚಿಕ್ಕದಾಗಿ ಒಂದು ಸ್ಟಿಕ್ ಥರ ಯೂಸ್ ಮಾಡಿದ್ವಿ. ಪ್ಲೀಸ್ ಕಮೆಂಟ್ ಮಾಡಿ ನಾವು ಮಾಡಿದಂಥ ಟೈಪ್ಸ್ ಆಫ್ ಹೌಸಸ್ ಯಾವ ಥರ ಇದೆ. ಐ ಹೋಪ್ ಎಲ್ರಿಗೂ ಇಷ್ಟ ಆಯ್ತು ಅನಿಸುತ್ತೆ ಇದೆಲ್ಲ. ಎಲ್ಲ ಮಕ್ಕಳು ಪೇರೆಂಟ್ಸ್ ಎಲ್ಲ ಬಡ್ಡಿಂಗ್ ಇನೋವೇಟರ್ಸ್ ಈವೆಂಟ್ಗೆ ಬಂದಿದ್ರು. ಎಲ್ಲ ಮಕ್ಕಳು ತುಂಬ ಚೆನ್ನಾಗಿ ಡಿಫ್ರೆಂಟ್ ಅಂದರೆ ಅವ್ರಿಗೆ ಸಿಕ್ಕಿದಂಥ ಕಾನ್ಸೆಪ್ಟ್ ಮೇಲೆ ತುಂಬ ಚೆನ್ನಾಗಿ ರೆಡಿ ಮಾಡ್ಕೊಂಡು ಬಂದು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದರು. ಎಲ್ಲ ಪ್ರಾಜೆಕ್ಟ್ ಆಗಿರ್ಬೋದು ಎಲ್ಲ ಮಾಡಲಾಗಿ ತುಂಬಾ ಚೆನ್ನಾಗಿತ್ತು.